ಹಾಳಾಗೋದಕ್ಕೆ ನಾನೇ ಕಾರಣ ಅಂತ ಗೊತ್ತಾಗಿದ್ದಿದ್ರೆ. ಹಲೋ ಮೋರೆ, ನಾನು ಕಳಿಸಿರೋ ಮೆಸೇಜ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ನಂಬಿದ್ದೀನಿ. ಅದಕ್ಕೆ ಮೆಸೇಜ್ ಹಾಕಮ್ಮ. ಹಲೋ ಅದಕ್ಕೆ ನಾನು ರಾಮ. ಗುಡ್ ನೈಟ್. ಬೆಚ್ಚಿಗೆ ಮನೆ ಕಳಿ. ಈ ಕೋಣ ಯಾವಾಗಿಂದ ವಾಟ್ಸಪ್ ಎಲ್ಲ ಬಳಸೋಕೆ ಶುರು ಮಾಡ್ದ? ಆ ಶ್ರೀಧರ ಏನಾದರೂ ಹೇಳ್ದ ಹಾಗೆ ಈ ಕೋಣಗೆ ಮೆಸೇಜ್ ಕಳಿಸ್ಬಿಟ್ರೆ 1-2 ಲಕ್ಷ ತಗೊಬನ್ನಿ. ಅಷ್ಟೊಂದ ಅಮರೇ, ಇಷ್ಟು ಆಗಕ್ಕಿಲ್ಲ ಅಂದರೆ ನಿಮ್ಮ ವಾಯ್ಸ್ ಮೆಸೇಜ್ನ ರಾಮಣ್ಣಂಗೋ ಸಾಹೇಬ್ರಿಗೋ ಕಳಿಸ್ಬೇಕಾಗುತ್ತೆ. ಸರಿ ಸರಿ. ಎಷ್ಟೊತ್ತಿಗೆ? ರಾತ್ರಿ 10 ಗಂಟೆಗೆ ನಾನು ಫೋನ್ ಮಾಡಿ ಎಲ್ಲಿಗೆ ಬರ್ಬೇಕಂತ ನಿಮ್ಗೆ ಹೇಳ್ತೀನಿ. ನಂದಿತ್ ಅವರು ಯಾರಿಗೆ ದುಡ್ಡು ಕೊಡೋಕೆ ಹೋಗ್ತಿದ್ದಾರೆ? ಏನೋ ಕದ್ದು ಮುಚ್ಚಿ ಮಾಡ್ತಿದಾರಲ್ಲ. ಅವ್ರನ್ನ ಫಾಲೋ ಮಾಡಿ ಏನು ನಡೀತಿದೆ ಅಂತ ತಿಳ್ಕೋಬೇಕು. ಓಹೋ, ನನಗೋಸ್ಕರ ಕಾಯ್ತಿದ್ದೀರಾ? ಇರಿ, ಮೊದಲು ನಾನೇ ನಿಮಗೆ ಬಣ್ಣ ಹಚ್ಚಿ ನಾನೇ ಜಾಸ್ತಿ ಪ್ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅರೆ ಓಹ್, ನಾನು ಮುಂದೆ ನೋಡ್ತಿದ್ರೆ ನೀವು ಹಿಂದೆಯಿಂದ ಬರ್ತಾ ಇದ್ದೀರಾ? ಮಾಡ್ತೀನಿ. ಏನು ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಚಕ್ಲಿ ಮಾಡ್ತಾ ಇದ್ದೀನಿ. ಓ, ಅದಕ್ಕೆ ಇಲ್ಲೆಲ್ಲ ಚಕ್ಲಿ ವಾಸನೆ ಗಮ್ಮಂತ ಬರ್ತಾ ಇದ್ದೆ. ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಹೌದಾ? ನಾನು ಮುದ್ದು ಮುದ್ದು ಕೊಬ್ಬರಿ ಮಿಠಾಯಿ ತಂದ್ಕೊಡ್ತೀನಿ. ನನ್ನ ಲಗ್ನ ಆಯ್ತ್ಯಾ? ಇಷ್ಟು ದೊಡ್ಡ ಅಸ್ತ್ರ ಸಿಕ್ಕಿರ್ಬೇಕಾರೆ ನಾನು ಯಾಕೆ ಹೋಗಿ ಹಸಕೊಂಗೆ ಹೇಳಿ? ರಾಮಣ್ಣಂಗೋ ಅಥವಾ ಸಾಹೇಬ್ರಿಗೋ ಹೇಳ್ತೀನಿ. ಅಕ್ಕ, ಏನೇ ಅದು? ನಿಮ್ಗೊಂದು ಸ್ಪೆಷಲ್ ಐಟಮ್ ತಂದಿವ್ನಿ. ಏನು ಅಂತ ಹೇಳಿ ನೋಡೋಣ. ಅದೇನೇ ಆಗಿದ್ರು ಪರವಾಗಿಲ್ಲ, ತಗೊಂಡು ಹೊಟ್ಟೋಗು. ಅಕ್ಕ, ನಾನು ಏನು ತಂದಿವ್ನಿ ಅಂತ ನಿಮಗೆ ಗೊತ್ತಾದ್ರೆ ನೀವು ಹಿಂಗೆ ಹೇಳೋಕ್ಕಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗೆ. ನಿಮಗೆ ಈ ಸ್ಪೆಷಲ್ ತಂದಿವ್ನಿ ಅಂತ ಹೇಳ್ತಿದ್ರು ನೀವು ಕೇಳೋಕ್ಕಿಲ್ಲ. ಇಲ್ಲಿ ನೋಡಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಏನೇ ಇದು ನೋಡಿ, ನಾನು ಹೇಳಿಲ್ವಾ ನಿಮಗೆ ಸರ್ಪ್ರೈಸ್ ಆಯ್ತೈತೆ ಅಂತ? ಇದು ಮೇಡಮ್ಮು ರಾಮಣ್ಣಂಗೆ ಮಾಡ್ಕೊಟ್ಟಿರೋ ಚಕ್ಲಿ. ನಾನು ಹೊಸಿ ಎತ್ಕೊಂಬಂದ್ಬಿಟ್ಟೆ. ಆ ಕೋಣ ಬರೀ ಸ್ಲೇಟು ಬಳಪದಿಂದ ಕಲಿಯಲ್ಲ ಅಂತ ಹೀಗೆಲ್ಲ ಕಲಿಸ್ತಾ ಇದ್ದಾಳ? ನೋಡಿದ್ರ ಅಕ್ಕ, ಆ ಟೀಚರು ಎಂತ ಬುದ್ಧಿವಂತೆ ಅಂತ. ರಾಮಣ್ಣ ಅಕ್ಷರ ಕಲಿಯೋದಕ್ಕೆ ಮಾಡಿರೋ ಪಿಲಾನಕ್ಕ ಇದು. ಬರೀ ಚಕ್ಲಿ ಮಾತ್ರ ಅಲ್ಲ, ದೋಸೆನೂ ಹಿಂಗೆ ಮಾಡಿಕೊಟ್ಟೋಳೆ. ನಮ್ಮರೆ, ನೀವಿದ್ರೆ ಏನು ಅನ್ಸಕ್ಕಿಲ್ಲ. ನೀವಿಲ್ಲ ಅಂದ್ಬಿಟ್ರೆ ನಿದ್ದೆನೆ ಬರೋಕ್ಕಿಲ್ಲ ಅಂತೀನಿ. ಅದಕ್ಕೆ ಎದ್ದು ಬಂದ್ಬಿಟ್ಟೆ. ನಮ್ಮರೆ, ಇನ್ಮ್ಯಾಕೆ ನೀವು ವಾಕಿಂಗ್ ಹೋಗ್ಬೇಕು ಅಂದರೆ ನನ್ನೂ ಕರೀರಿ, ನಾನು ಜೊತೆಗೆ ಬರ್ತೀನಿ.
ನಮ್ಮರೆ ನಮ್ಮರೆ ಏನು ಸರಿ, ಗುಡ್ ನೈಟ್ ರಾಮು ಅವರೇ. ಏನೋ ಗುಡ್ ನೈಟಾ? ನಮ್ಮರೆ ಇನ್ಮ್ಯಾಕೆ ಎಲ್ಲಾರ ವಾಕಿಂಗ್ ಹೋಗ್ಬೇಕು ಅಂದರೆ ನನ್ನೂ ಕರೀರಿ, ನಾನು ಬರ್ತೀನಿ ಎಂದೆ. ಸರಿ. ನಮ್ಮರೆ ಯಾವುದೇ ಸಿಕ್ಕು ಸ್ಯಾನೆ ತಲೆ ಕೆಡಿಸ್ಕೋಬೇಡಿ. ಹೀಗೆ ಹೇಳ್ತೀನಿ, ಗುಡ್ ನೈಟ್, ಗುಡ್ ನಿದ್ದೆ, ಮನೆ ಕಳಿ. ನಂದಿತ್ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಶ್ರೀಧರ್ನ ಇಷ್ಟೊತ್ತಲ್ಲಿ ಮೀಟ್ ಮಾಡಿ ದುಡ್ಡು ಕೊಡ್ತಿದ್ದಾರೆ ಅಂದರೆ ಅವನು ಮಾಡಿದ ತಪ್ಪಿಗೆ ಇವರು ಒತ್ತಾಸೆ ಆಗಿದ್ದಾರಾ? ಈ ವಿಷಯ ಮನೆಯವ್ರಿಗೆ ಗೊತ್ತಾದರೆ ಯಾರಿಗೂ ನೆಮ್ಮದಿ ಇರಲ್ಲ. ಆದರೂ ಇದನ್ನ ಇಲ್ಲಿಗೆ ಬಿಡಬಾರ್ದು, ಕಂಡು ಹಿಡಿಲೇಬೇಕು. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು. ನಾನೇ ನೀರು ಸೇದ್ಕೊಡ್ತೀನಿ ಇರಿ. ರಾಮು ಅವರೇ, ನಿಮಗೆ ಲೇಟ್ ಆಗುತ್ತೆ. ನೀವು ಕಲಿಯೋದಕ್ಕೆ ಒಪ್ಕೊಂಡ್ರೆ ನಾನು ಉಪವಾಸ ಇದ್ದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಬಾವ. ನೀವು ಫ್ರೀ ಇದ್ರೆ ದೇವಸ್ಥಾನಕ್ಕೆ ಬರ್ತೀರಾ ಬಾವ? ಸಿಮ್ ಕಾರ್ಡ್ ನಿಂಗ ಯಾಕೆ? ಆಲ್ರೆಡಿ ಒಂದಿದೆಯಲ್ಲ. ಹಲೋ ಅನು ಅವರೇ, ಹೇಗಿದ್ದೀರಾ? ಹೇ ಜಾನು, ಏನಿದು ವಾಯ್ಸ್ ಚೇಂಜ್ ಆಯ್ತಲ್ವಾ? ಹಲೋ ನಂದಿತಾ. ನಿನ್ನೆ ಶ್ರೀಧರ್ ಜೊತೆ ಮೀಟಿಂಗ್ ಚೆನ್ನಾಗಾಯ್ತಾ? ಅಣ್ಣ ಅಣ್ಣ, ಈ ಬೈಕ್ ನಲ್ಲಿ ಫಸ್ಟ್ ರೌಂಡ್ ನನ್ನೇ ಅಲ್ವಾ ಕರ್ಕೊಂಡು ಹೋಗೋದು? ನಿನ್ನ ಯಾಕೆ ಕರ್ಕೊಂಡು ಹೋಗ್ತಾನೆ? ಅವನವನ ಹೆಂಡತಿ ಕರ್ಕೊಂಡು ಹೋಗ್ತಾನೆ ಬಿಡು. ಗಂಡ ಹೆಂಡತಿ ಇಬ್ರು ಮೊದಲು ಬೈಕ್ ಹತ್ಕೊಂಡು ಹೋಗಿ, ನೋಡಕ್ ಚೆನ್ನಾಗಿರುತ್ತೆ. ಕೂತ್ಕೋ. ಈ ಗೌರಿ ಅಷ್ಟು ಒಳ್ಳೆಯವಳಲ್ಲ. ಸಾಗರ್ಗೆ ಏನಾದರೂ ಆದರೆ ಎಂಗೇಜ್ಮೆಂಟ್ ನಿಲ್ಲುತ್ತಲ್ವಾ? ನನ್ನನ್ನ ವಂಚಕಿ ಅಂತ ಇದೆಯಲ್ಲ, ವಂಚಕಿನ ವಂಚಕಿ ಅಂತ ಕರೀದೆ, ಸ್ನೇಹಿತೆ ಅಂತ ಕರೆಯೋದಕ್ಕಾಗುತ್ತಾ ಶೇಷ? ದ್ರೋಹಿನ ದ್ರೋಹಿ ಅಂತ ತಾನೇ ಕರಿಬೇಕು. ಅಮೃತ, ನಾನು ನಿನಗೆ ಮೋಸ ಮಾಡಿದ್ನ? ಸಾಕ್ ಮಾಡು ನಿನ್ನ ಬಣ್ಣದ ಮಾತನ್ನು. ನಾಟಕ ಮಾಡೋದಿಕ್ಕೆ ನನಗೂ ಬರುತ್ತೆ. ದ್ರೋಹಕ್ಕೆ ದ್ರೋಹದಿಂದನೇ ಉತ್ತರ ಕೊಡಬೇಕು. ಕೊಡ್ತಾ ಇದ್ದೀನಿ, ಸಾಧ್ಯ ಆದ್ರೆ ಅರ್ಗಿಸ್ಕೋ. ಆನಂದ್, ಏನಾಯ್ತೀಗ? ಏನೋ ಇದ್ದಕ್ಕಿದ್ದಂಗೆ ಗಾಡಿ ಆಫ್ ಆಯಿತು ಮೇಡಮ್. ಏನಾಯ್ತೋ ಗೊತ್ತಿಲ್ಲ. ಒಂದು ನೀವು ತಳ್ಳಿ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ತಳ್ತೀನಿ ನೀವು ಸ್ಟಾರ್ಟ್ ಮಾಡಿ ಮೇಡಮ್. ಇವಾಗಿರೋದು ಇದೊಂದೇ ದಾರಿ. ನೀವಾಗೆ ಬಾಯಿ ಬಿಟ್ರೆ ಸರಿ, ಇಲ್ಲಾಂದರೆ ನಿಮ್ಮ ಬಾಯಿ ಬಿಡ್ಸೋಕ್ಕೆ ಬೇರೆ ಟ್ರೀಟ್ಮೆಂಟೇ ಇದೆ. ಕ್ಷಮಿಸಿ ಮೇಡಮ್, ನಾನು ಸುಳ್ಳು ಹೇಳೋದಕ್ಕೆ ಟ್ರೈ ಮಾಡಿದೆ. ಬಟ್ ನಿಜ ಏನು ಅಂದರೆ ನಾನು ಅಮ್ಮರನ್ನ ತುಂಬ ಪ್ರೀತಿಸ್ತಾ ಇದ್ದೆ. ಆ ವಿಷಯ ಗೊತ್ತಾಯ್ತು, ಆದರೆ ಪ್ರೀತಿ ನಾಟಕ ಆಡಿ ಅಮರ್ನ ಯಾಕೆ ಕೊಂದೆ? ಏನು ಹೇಳ್ತಿದ್ರ ಮೇಡಮ್ ನೀವು? ಅಮರ್ದು ಸೂಸೈಡ್ ಅಲ್ಲ, ಕೊಲೆ. ಅದನ್ನು ನೀನೇ ಮಾಡಿರೋದು. ಒಳಗಡೆ ನಮ್ಮ ಮೊಮ್ಮಗ ಇದ್ದಾನೆ, ಅವನು ಸ್ವಲ್ಪ ನೋಡಬೇಕು, ದಯವಿಟ್ಟು ಬಿಡಿಯಪ್ಪ. ಯಾವೂರಮ್ಮ ನೀವು? ಎಷ್ಟೊತ್ತು ಹೇಳೋದು ನಿಮ್ಗೆ? ಹಾಗೆಲ್ಲ ಹೊರಗಡೆ ಮಾಡ್ಬೇಡಿ ಸ್ವಾಮಿ, ಹಾಗೆ ಮಾಡ್ಬೇಡಿ, ನೀವು ಹಾಗೆ ಮಾಡ್ಬೇಡಿ.
ಸರ್, ಬಂಗಾರಿ ಅವರು ನಿರಪರಾಧಿ. ಅವ್ರು ಯಾವ ಕೊಲೆನೂ ಮಾಡಿಲ್ಲ ಸರ್. ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳೋದಕ್ಕೆ ಕೇಳು. ಏಯ್, ಆ ಪ್ರಮಾಣ ಪತ್ರನ ನಿನ್ನ ಹತ್ರನೇ ಇಟ್ಕೋ. ಅದು ಯಾಕೆ ತಡೀತಿರೋ ನಾನು ನೋಡ್ತೀನಿ.